ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏನಪ್ಪ ಅಂತಂದರೆ ಇವತ್ತು ವಿಶೇಷ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಆಚೆಗೆ ಹೋಗ್ತಾ ಇದ್ದೀವಿ. ಅದರದ್ದು ಇದು ವ್ಲಾಗ್ ಆಗಿರುತ್ತೆ. ಯಾರ್ಯಾರು ಬರ್ತಾರೆ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಪೂಜೆ ಮಾಡಿದ್ದೀನಿ ಹೇಳಿ ನಮ್ಮ ಅಜ್ಜಿಯವ್ರು ನೋಡಿ. ಏಯ್ ಬರಲಿ ಕಪ್ಪೆ. ಕುಳು ಇಷ್ಟೊತ್ತು ಗಂಟೆ ಬಂದ ಕುಳು. ಓಯ್ ಓಯ್ ಮಿಂಚಿಂಗು ಫುಲ್. ಏನ ಕುಳು, ಏನ್ ಮಿಂಚಿಂಗು? ಕೊಡ್ಬೇಕು ಚಪ್ಪಲಿ ಬಾಕ್ಸ್ ಇಲ್ಲ, ಅವ್ರು ಇಲ್ವಲ್ಲ, ಕೊಡ್ಬೇಕಂತ ಅಂಗಡಿ ಕೊಟ್ಟು ಇರೇ ಒಂದ್ ನಿಮಿಷ ಯಾರ್ದ ನಂದ ಇಲ್ಲೇ ಚಾಚು ಚಿಕ್ಕಪ್ಪ ಅವತ್ತು ಬಟ್ಟೆ ತರಕ್ ಹೋಗಿದ್ದಾಗ ನನ್ಗೆ ಯಾವ್ದೋ ಬೇರೆಕಿ ಕೊಟ್ಬಿಟ್ಟೋಗೈತೆ. ಅದನ್ನ ಸರಿಯಾಗಿ ಮಡಗಿವ್ನಿ. ನಾನು ಇತ್ತಾಗ ಹೋಗಿದ್ದು ನಿನ್ ಕೊಟ್ಟುದ್ ಯಾವ್ದು ಅಂತ ನನ್ಗೆ ಬೈತಾದೆ. ಯಾರ ಮಮ್ಮಿ? ಅದೇ ನಿಮ್ಮ ಮಮ್ಮಿ ಮೊದ್ಲೇ ಅರ್ಧ ತಿಕ್ಳು ಕೆಲಸ ಆಯ್ ಮನಸ್ಸವ್ರೆ. ಫೋನ್ ಚಿಕ್ಕಿನೇ. ಹಾಯ್, ಎಲ್ಲೋಗ್ತದಿರಾ? ಗೊರವನಹಳ್ಳಿ. ಕರೆಕ್ಟಾಗಿ ಹೇಳಿ. ಗೊರವನಹಳ್ಳಿ. ಏನಕ್ಕೆ ಹೋಗ್ತದೆ ಗೊರವನಹಳ್ಳಿಗೆ? ಇವತ್ತು ನಮ್ಮ ಚಿಕ್ಕಿ ಮತ್ತೆ ಚಾಚು ಚಿಕ್ಕಪ್ಪಂದು ಆನಿವರ್ಸರಿ ಇತ್ತು. ಸೊ ದಟ್ ಇವತ್ತು ಹೋಗ್ತಾ ಇದೀವಿ. ಬರೀ ಗೊರವನಹಳ್ಳಿಗೆ ಹೋಗ್ತದಿರಾ? ಗೊರವನಹಳ್ಳಿಯಲ್ಲಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಅವಳು ಹೇಳ್ತದಾಳೆ, ಹೇಳಮ್ಮ. ಗೊರವನಹಳ್ಳಿ ತಾಯಿಗೆ ಹೋಗ್ತಾ ಇದೀವಿ ನಾವು ಅಲ್ವಾ? ಇವತ್ತು ಟೈಮ್ ಆಗ್ಬಿಟ್ಟಿದೆ. ಆಕ್ಚುಲಿ ಹೊರಡ್ತಾ ಇರೋದೇ ಲೇಟ್ ಆಗಿದೆ. ಐ ಥಿಂಕ್ ಅದೊಂದೇ ಪ್ಲೇಸ್ಗೆ ಹೋಗೋದು ಅಂತ ಅನ್ಸುತ್ತೆ ನನಗೆ. ರಮೆ ಇದೆ ಕಣೆ. ಏನು ಹೋಗ್ತಾ ಇದೀವಿ. ಮದುವೆ ಆಗಿ 7 years ತುಂಬುತ್ತೆ ಇವತ್ತಿಗೆ. 6 years ತುಂಬಿ 7 ಬೀಳುತ್ತೆ. ನಮ್ಮ ಸಿಸ್ಟರ್ ಮತ್ತೆ ನಮ್ಮ ಸಿಸ್ಟರ್ ಹಸ್ಬೆಂಡ್ಗೆ ಎಲ್ಲರೂ ವಿಶ್ ಮಾಡಿ ಗೈಸ್, ಮಿಸ್ ಮಾಡ್ದಂಗೆ. ನೆಕ್ಸ್ಟ್ ಎಲ್ಲರೂ ಒಳ್ಳೇದಾಗ್ಲಿ, ಹಿಂಗೆ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ ಹಿಂಗೆ ಮುಂದಕ್ಕೆ ಹೋಗ್ಲಿ, ಗ್ರೋತ್ ಆಗ್ಲಿ, ಎಲ್ಲ ಕಡೆ ಸುತ್ತಣ, ಎಲ್ಲ ಕಡೆ ನೋಡಿ ಗೈಸ್. ಏನೇನೋ ಚೈನ್ ಗೀನ್ ಮಾಡಿಸ್ಕೊಂಡ್ಬಿಟ್ಟವಳೆ, ನಾನು ನೋಡ್ಲಿಲ್ಲ. ಹಿಂಗೆ ಯಾವಾಗ ಮಾಡಿಸ್ಕೊಂಡ್ಲು ಗೈಸ್ ಗೊತ್ತಿಲ್ಲ, ನೋಡೋಣ. ಡೂಪ್ಲಿಕೇಟ್ ಎಲ್ಲ ಚೆನ್ನಾಗೈತೆ. ಡೈಮಂಡ್ ಎಲ್ಲ ಐತೆ. ಡೈಮಂಡ್ ಖರ್ಚಿನು 2 ಕೋಟಿ ಆಯ್ತು. ಹಿಂಗೆಲ್ಲ ಎಷ್ಟು ಹೆಂಗ್ ಹಾಕ ಬರ್ತಾಳೆ ನೋಡಿ ಗೈಸ್. ಕಮ್ ವಾಟರ್ ಬಾಟ್ಲ್ ತರಕ್ ಹೋಗಿದ್ರು, ಬಂದ್ರು. ಕೊಡಿ ಗೌಡ್ರೆ, ಇಲ್ಲೊಂದು ಕೊಡಿ ನೋಡಿ ಗೈಸ್. ಒಂದು ಕೋಲ್ಡ್ ವಾಟರ್ ತಂದಿದ್ದಾರೆ ನಮ್ಮ ಮನೆಯವರು. ಪೆಟ್ರೋಲ್ ಹಾಕಿಸ್ತೀರ. ಹಾಗೆ ಬರಬೇಕಾದ್ರೆ ನೋಡಿ, ರೋಡೇ ಕಾಣ್ತಾ ಇಲ್ಲ, ಅಷ್ಟು ಮಳೆ. ಎಷ್ಟು ಮಳೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಗಾಡಿನೇ ಓಡಿಸೋಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ. ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಬಿಡೋಣ ಅನ್ನೋಷ್ಟು ಆಗ್ಬಿಟ್ಟಿತ್ತು. ಅಷ್ಟು ಜೋರಾಗಿ ಬರ್ತಿತ್ತು. ಮತ್ತು ಮಕ್ಕಳು ಎಲ್ಲ ಇದ್ದದ ಕಾರಣ ನಾವು ಸ್ವಲ್ಪ ಸೇಫಾಗಿ ನಿಧಾನಕ್ಕೆ ಹೋಗಬೇಕಾಗಿತ್ತು. ಯಾಕೆಂದರೆ ಫುಲ್ಲು ಡಿಮ್ ಆ್ಯಂಡ್ ಅಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಯಾಕೆಂದರೆ ಹಿಂದ್ಗಡೆಯಿಂದ ಯಾವ್ದಾದ್ರು ಗಾಡಿ ಬಂದರೆ ಅವ್ರಿಗೂ ಕಾಣಲ್ಲ, ನಮಗೂ ಕಾಣಲ್ಲ, ಏನಾಗುತ್ತೆ ಏನೋ ಅನ್ನುವಂಥ ಭಯ. ಅಲ್ಲಿ ಮುಂದೆ ಹೋಗ್ತಾಯಿತ್ತು ನೋಡಿ, ಆ ರೀತಿ ಡಿಮ್ ಆ್ಯಂಡ್ ಆಫ್ ಮಾಡ್ಕೊಂಡೇ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಸ್ಲೋಲೇ ಹೋಗ್ತಾ ಅದು. ಆದರೂ ಕೂಡ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ. ಈ ರೀತಿ ಮಳೆ ನಾವು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ತುಮಕೂರು ಹೋಗೋ ಸೈಡು ಇಷ್ಟೊಂದು ಮಳೆ ಬಂದಿದ್ದು. ಸೊ ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದು, ಅಷ್ಟೊಂದು ಮಳೆ. ಆದರೂ ನಮ್ಮ ಮನೆಯವರು ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾಯಿದ್ರು, ಅದೇ ಖುಷಿ. ನೋಡಿ ಮುಂದೆ ಏನು ತಿಂತಾ ಇದ್ದೀರಾ?
ಮತ್ತೆ ಗೋಬಿ ಅಷ್ಟರಲ್ಲೇ ಗೋಬಿ ಅಷ್ಟರಲ್ಲೇ ಚೆನ್ನಾಗದೆ ಅವಳು ವಿಶ್ ಯು ಆನಿವರ್ಸರಿ ಚಿಕ್ಕಿ ಥ್ಯಾಂಕ್ ಯು ಅಶ್ಮಿತಾ. ಏನು ಇಷ್ಟೊಂದು ಇಕ್ಕಟ್ಟು ಇದು ಗೊರವನಹಳ್ಳಿ ಹೋಗುವಂಥ ರೋಡು. ಆನ್ ದ ವೇ ಇದ್ದೀವಿ. ಮಳೆ ಹೋಗಿದೆ, ಒಳ್ಳೆ ಸಕ್ಕತ್ತಾಗಿದೆ ಗಾಯ್ಸ್. ವೆದರ್ ಮಾತ್ರ ಸೂಪರಾಗಿದೆ. ಹಾಯ್ ಗೈಸ್, ವೆದರ್ ಹೆಂಗಿದೆ ವಿಸು? ಸಕ್ಕತ್ತಾಗಿದೆ ಗೈಸ್, ನೀವು ಕಡೆ ಬರಬೇಕು ಹಾಂ, ಈ ಜಾಗಕ್ಕೆಲ್ಲ. ಸೂಪರಾಗಿದೆ ನೋಡಿ. ಅಲ್ಟಿಮೇಟ್ ಗಾಯ್ಸ್, ಅಲ್ಟಿಮೇಟ್, ಸೂಪರ್. ಬನ್ನಿ ಹೊರಡೋಣ, ಟೈಮ್ ಓವರ್ ಆಗ್ತಿದೆ. ಆಮೇಲೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದೀಯಾ ಅಂದ್ಬಿಟ್ಟು ಬೈತಾರೆ. ಸೊ ಬನ್ನಿ, ಲೆಟ್ಸ್ ಮೂವ್ ಗಾಯ್ಸ್, ಲೆಟ್ಸ್ ಮೂವ್. ಸೊ ನಾವಾಗಲೇ ದೇವಸ್ಥಾನ ರೀಚ್ ಆದ ಈವ್ನಿಂಗ್ ಆಗೋಯಿತು. ಸೊ ಲೇಟ್ ಆಯಿತು. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂತ ತುಮಕೂರು ಹತ್ರ, ಅಂದರೆ ಕೊರಟಗೆರೆ ಹತ್ರ ಬರೋದಿದು. ತುಂಬ ಫೇಮಸ್ ದೇವಸ್ಥಾನ ಗಾಯ್ಸ್. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಸಲ ವಿಸಿಟ್ ಮಾಡಿ. ಈ ದೇವಸ್ಥಾನದಲ್ಲಿ ಅಂದ್ಕೊಂಡದ್ದೆಲ್ಲ ಆಗುತ್ತೆ. ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ, ಜಾಸ್ತಿ ಬರ್ತಾನೆ ಇರ್ತೀವಿ. ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಆಚೆ ಎಲ್ಲ ಹೋಗುವಷ್ಟು ಇದಿರಲಿಲ್ಲ, ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಬಂದದ್ದಾಯಿತು. ಹಂಗೆ ಪೂಜೆಗೆ ಏನೇನು ಬೇಕು ಸಾಮಾನೆಲ್ಲ ತಗೊಳ್ತಾ ಇದ್ದೋ. ಅಲ್ಲಿ ಸ್ವಲ್ಪ ನೀವೇನಾದ್ರು ತಗೊಳ್ತೀವಿ ಅಂದರೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ. ಆದಷ್ಟು ಆಚೆಯಿಂದ ತಂದ್ಬಿಡೋದು ಬೆಸ್ಟು. ನನ್ನ ಪ್ರಕಾರ ನಾನೇನಾದ್ರು ಕೇಳ್ತೀನಿ ಅಂತ ಅಂದರೆ ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಏನಾದ್ರು ಐಟಮ್ ತೊಗೊಳ್ಬೇಕು ಮಾಡಬೇಕು ಅಂದರೆ ತುಂಬ ಡಿಮ್ಯಾಂಡ್ ಇದೆ ಅಲ್ಲಿ. ಏಕೆಂದರೆ ಅಷ್ಟೇ ಫೇಮಸ್ ಇದೆ ದೇವಸ್ಥಾನ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಹೋಗಲೇಬೇಕು. ನಾನು ಪಾರ್ಕಿಂಗ್ ಮಾಡಿದೆ, ಬಟ್ ಆಗಿಲ್ಲ ಅಲ್ಲಿ. ದೇವಸ್ಥಾನಕ್ಕೆ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು ಅಂದ್ಬಿಟ್ಟು ತಗೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲನೂ ಹಣ್ಣು ಕಾಯಿ ಕರ್ಪೂರ ಕನಕಡ್ಡಿ ತುಳಸಿ ಹೂನಾರ ಎಲ್ಲನೂ ತಗೊಂಡಿದ್ದಾಯಿತು. ಬಟ್ ತುಳಸಿ ಪರವಾಗಿಲ್ಲ, ಅದೇನು ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಹಾರ ಮಾತ್ರ ಜಾಸ್ತಿ ಆಗೋಯ್ತು ಗೈಸ್. 150 ತಗೊಂಡ್ರು ಹಾರಕ್ಕೆ. ಅವ್ರಿಗೆ ಹೇಳಿದೆ ನಾನು, ಮೇಡಮ್ ಇದು ತುಂಬ ಜಾಸ್ತಿ ಆಯಿತು, ಬೇಡ ಅಂತ ಅಂದೆ. ಆದ್ರೂ ಮೇಡಮ್ ಇಲ್ಲಿ ಗಂಟ ಬಂದು ನೀವು ಹಾರ ಹಾಕ್ತೀನಿ ಹೋಗ್ತೀರಾ ಹಾಗೆ ಹೀಗೆ ಅಂತಂದರು. ಪರವಾಗಿಲ್ಲ ಅಂದ್ಬಿಟ್ಟು ನಾವು ಬಂದಾಗೆಲ್ಲ ಹಾರ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಂದ್ಬಿಟ್ಟು ತಗೊಂಡದ್ದಾಯಿತು. ನಮ್ಮ ಮನೆಯವರು ಜಾಸ್ತಿ ಏನೇನು ಮಾತಾಡೋಕೆ ಹೋಗಿಲ್ಲ. ಇದು ಮಾಡಬೇಡ ತಗೋ ಅಂತ ಹೇಳಿದ್ದಾಯಿತು. ನಾನು ಇದೇ ಅಂಗಡಿಗೆ ಬಂದ್ಬಿಟ್ಟು ಆಮೇಲೆ ಹಂಗೆ ನೆನ್ಸಲ್ಲ ಬಾಯ್ಲಿ ಮನಸ್ಸು ಬಂದೆ ಫೋಟೋ ಎಲ್ಲ ಗಾಯ್ಸ್ ಎತ್ಕೋ ಹೋಗೋಣ. ನೀರು ಹಚ್ಬಿಡು. ಸೊ ಗಾಯ್ಸ್, ನಾವಿವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ಬಂದಿದ್ದೀವಿ. ತೋರಿಸಿ ಹಿಂದೆ ನೋಡಿ, ಗೋಪುರನೇ ಕಾಣಿಸ್ತಾ ಇಲ್ಲ. ಬಂದ ನೋಡಿ. ಇವತ್ತು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಬಂದಿದ್ದೀವಿ. ನಾನು ನಮ್ಮ ಅಕ್ಕ, ನನ್ನ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದೀವಿ. ಬನ್ನಿ, ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಆಫ್ ಮಾಡಲಾ? ಆಫ್ ಮಾಡು ಮನಸ್ಸ. ಅವ್ರು ಬೇಡ, ಫೋಟೋ ಹೊಡಿತಿದ್ದಾರೆ, ಪೋಸ್ ಕೊಡ್ತಾ ಇದೆಯಾ? ಫೋಟೋ ಹೊಡಿ ಚೆನ್ನಾಗದ. ಸೊ ಈಗ ನಮ್ಮ ಚಿಕ್ಕಿಯವರು ಮತ್ತು ನಮ್ಮ ಮಮ್ಮಿ, ಚಿಕ್ಕಪ್ಪ, ನನ್ನ ತಂಗಿ ಎಲ್ಲರೂ ಕಾಲು ತೊಳೆಯಕ್ಕೆ ಹೋಗ್ತಾಯಿದ್ದಾರೆ. ಅವಳು ತಗೊಳ್ಳಿ, ನನ್ನ ಗಂಡಂಗೆ ಒಳ್ಳೇದು ಮಾಡಪ್ಪ ಅದು ಅಂತ.
ಹಾಗೆ ಒಳಗೆ ಎಂಟ್ರಿ ಕೊಡ್ತಾಯಿದ್ದೀವಿ ನೋಡಿ. ದೇವಸ್ಥಾನ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ ಗಾಯ್ಸ್. ಫಸ್ಟು ಇಷ್ಟೊಂದೆಲ್ಲ ಇರಲಿಲ್ಲ, ಇಷ್ಟೊಂದು ಚೆನ್ನಾಗೇನಿರಲಿಲ್ಲ. ಬಟ್ ಈಗ ಹೋಗೋಕ್ಕೆ ಬರೋಕ್ಕೆ ಕುಂತ್ಕೊಳ್ಳೋಕ್ಕೆ ಎಲ್ಲ ತುಂಬ ಅನುಕೂಲ ಮಾಡಿದ್ದಾರೆ. ಮತ್ತು ನಮ್ಮದು ಸೋಗ್ಲದು ಸ್ವಲ್ಪ ಇತ್ತು, ಅದೆಲ್ಲನೂ ಹಾಕ್ಬೇಕಾಗಿತ್ತು. ಅದಕ್ಕೋಸ್ಕರ ಅಲ್ಲೆಲ್ಲ ಏನೂ ತಗೊಂಡು ಹೋಗಿಲ್ಲ, ಎಲ್ಲನೂ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಹಾಕ್ಬಿಟ್ಟೆ ನಾವು ಮುಂದೆ ಹೋಗಬೇಕು. ಹಾಗೆ ಏನೇನು ಬೇಕು ಎಲ್ಲನೂ ಹಾಕಿದ್ದಾಯಿತು ಅಲ್ಲಿ. ನೋಡಿ ಮುಂದೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಬಣ್ಣ ಆಗಿರ್ಬೋದು, ಒಳ್ಳೊಳ್ಳೆ ಕಲ್ಲುಗಳು ಎಲ್ಲನೂ ಇದು ಮಾಡಿ ಚೆನ್ನಾಗಿ ಮಾಡಿಸಿದ್ದಾರೆ ಗೈಸ್. ಒಂದು ಸಲ ವಿಸಿಟ್ ಮಾಡಿ, ನಮಗಂತೂ ತುಂಬ ಇಷ್ಟ ಆಯಿತು. ನೋಡಿ ಮುಂದೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ನಮ್ಮ ಅಕ್ಕ ನಮ್ಮ ಮನೆಯವರೆಲ್ಲ ಅದೇ ಅಂದ್ಕೊಳ್ತಾಯಿದ್ದು, ಮೊದಲಿಗಿಂತ ಈಗ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಬರ್ತಾ ಇರ್ತಾರೆ. ನಾವು ಅಂದರೆ ಸ್ವಲ್ಪ ರೇರು, ಆಚೆ ಅಲ್ಲಿ ಇಲ್ಲಿ ಹೋಗಿರ್ತೀವಿ. ಸೊ ನಮ್ಗೆ ಯಾವಾಗ ಫ್ರೀ ಆಗಿದ್ದ ಟೈಮಲ್ಲೇ ಬರಬೇಕು. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ನಮ್ಮ ವಿಸು ಕ್ಯಾಮ್ರಾಮ್ಯಾನ್ ಆಗಿದ್ದರು, ಆದರೆ ಅವಳು ಸ್ವಲ್ಪ ಫಾಸ್ಟಾಗಿ ತಗೋಗ್ತಾಯಿದ್ರು ಅಂದ್ಬಿಟ್ಟು ನಾನು ಇಸ್ಕೊಂಡೇ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಲಕ್ಷ್ಮೀ ದೇವ್ರು ಬರುತ್ತೆ, ಆ ಕಡೆಯೂ ಒಂದು ಲಕ್ಷ್ಮೀ ದೇವರು ಬರುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಗೈಸ್. ನೋಡಿ ಒಳಗಡೆ ಎಲ್ಲ ಕುಂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಹಿಂದೆ ಅಂತೂ ದೇವಸ್ಥಾನ ಇನ್ನೂ ಸಖತ್ತಾಗಿ ಮಾಡಿದ್ದಾರೆ. ಕಿಟಕಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿತ್ತು ನೋಡಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ತುಂಬ ಫೇಮಸ್ ದೇವಸ್ಥಾನ, ಹೊರಡ್ಕೆರೆ, ತುಮಕೂರು ಈ ಥರ ಬರೋದು. ವಿಸಿಟ್ ಮಾಡಿ ನೋಡಿ. ಈಗ ಇದೇನೇ ಮನಸ? ಹಾಂ ಇದೇನೆ, ಇದೇ ತಾನೇ ನೋಡು. ಹಾಂ ಕರೆಕ್ಟಾಗೈತೆ. ₹500 ಬೇಡಕ್ಕನ ಬನ್ನಿ, ನೀವು ನೆಟ್ಗೆ ಯಾವುದು ಹಾಕೊಳ್ಳಲ್ಲ. ಬೇಕು ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಹಾಕೊಂಡು ಸ್ನಾನ ಮಾಡಬೇಕು, ಒಳ್ಳೇದಾಗುತ್ತೆ. ಹಾಕೊಂಡು ಸ್ನಾನ ಮಾಡಬೇಕಾ? ಚಿಕ್ಕ ಮುಟ್ಟೋಗಿಲ್ಲ ಅಂದ್ರೆ ತಿನ್ಬೋದು, ಅದೇನು ತಿನ್ನೋದಕ್ಕೆ ನಾನು ಹೊಟ್ಟೆ ತಿನ್ನೋಕ್ಕೆ ಕತ್ತದ್ದು ಎಷ್ಟಾಗ? ₹1,000 ಅದನ್ನು. ಅದು ₹1,000. ಇವಳೆಲ್ಲ ಕಲರ್ ಡಮ್ಮ ಅದೇನು ಒರಿಜಿನಲ್ ಅಂತ ನಮಗೆ ಕಾರ್ಡ್ ಕೊಡ್ತೀವಿ ನೀವು. ಇವೆಲ್ಲ ಒರಿಜಿನಲ್ಸ್ ಅಂಕನ. ಒರಿಜಿನಲ್. ಸೊ ಅಲ್ಲೇ ಒಂದು ಸ್ವಲ್ಪ ನಮ್ಮ ಮನೆಯವರು ಅದೇನೋ ಕೈಗೆ ಕಾಲಿಗೆ ಅನ್ಕೊಂಡು ನೋಡ್ಕೊಂಡು ನಿಂತಿದ್ದು. ನಾನು ಬೇಡ, ನೀವು ನೆಟ್ಗೆ ಹಾಕೊಳ್ಳಲ್ಲ. ಅವ್ರು ಏನೇ ತಗೊಂಡ್ರು ಅಷ್ಟೇ ವಸ್ತುಗಳು ಒಂದು ಸಲ 2 ಸಲ ಅಷ್ಟೇ ಯೂಸ್ ಮಾಡೋದು. ಬಟ್ ಅವ್ರ ಕೈಲಿದ್ದದ್ದು 1-2 ದಾರಗಳು ಮಾತ್ರ ತುಂಬ ದಿನ ಯೂಸ್ ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಹಾಕ್ಕೊಳ್ತೀನಿ ತಗೊಡು ಅಂತ ನನಗೆ ಹೇಳಿದ್ರು. ನೀವು ಹಾಕೊಳ್ಳಲ್ಲ ಬನ್ನಿ, ಬೇಡ ಅಂತ ಹೇಳಿದೆ ನಾನು. ಹಾಗೆ ಆನ್ಲೈನಲ್ಲಿ ಬೇಕಾದ್ರೆ ಬುಕ್ ಮಾಡಿಕೊಡ್ತೀನಿ ಬನ್ನಿ, ಈಗ ಬೇಡ ಅಂತ ಹೇಳಿದೆ. ನೋಡಿ ಇವರೇ ಕಮಲಮ್ಮನವರು. ಗೊರವನಹಳ್ಳಿಯ ದೇವಸ್ಥಾನನ ತುಂಬ ಚೆನ್ನಾಗಿ ರೂಪಿಸ್ತವ್ರು ಇವರು. ಅವರೇ ಮೇನಲ್ಲಿ, ಅವ್ರಿಗೆ ಅದು ಮುಖವಾಡ, ಅಮ್ಮನವರ ಮುಖವಾಡ ಸಿಕ್ಕಿದ್ದು ಅವ್ರಿಗೇ. ತುಂಬ ಪವಾಡ ಇದೆ ಗೊರವನಹಳ್ಳಿಲಿ. ಒಂದು ಸಲ ಎಲ್ಲ ವಿಸಿಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ ನಮ್ಮ ಮನೆಯವರು ತಗೊಡಿ ಅಂತ ಕೇಳ್ತಾನೆ ಇದ್ದರು. ಬಟ್ ನಾನು ಬೇಡ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದೆ. ಆಮೇಲೆ ಅದೇನೋ ಕಾರ್ಗೆ ಒಂದು ಸ್ವಲ್ಪ ಹಾರ ಮತ್ತು ಚಿಕ್ಕದು ಹಾರ ಬರುತ್ತಲ್ಲ ದೇವ್ರಿಗೆ, ಆ ಹಾರ ಮತ್ತು ಫೋಟೋ ಎಲ್ಲ ತಗೊಳ್ತಾಯಿದ್ರು. ನಾನು ಬೇಡ ಅಂದರೂ ಕೇಳಿಲ್ಲ. ಹಂಗೆ ಒಂದು ಕುಟಾಣಿ ಬೇಕಾಗಿತ್ತು, ಕುಟಾಣಿನೂ ತಗೊಂಡು ಹಾಗೆ ಹೊರಡೋಣ, ಟೈಮ್ ಆಗ್ತೈತೆ ಅಂತ ಹೇಳಿದ್ರು, ಕೇಳ್ತಾನೆ ಇರಲಿಲ್ಲ. ಬಟ್ ತಗೊಳ್ಳಿ ಅಂದ್ಬಿಟ್ಟು ತಗೊಂಡು ಬಂದಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ನಮ್ಮ ಆ್ಯನಿವರ್ಸರಿ ಪ್ರಕಾರ ಬಂದಿದ್ದು ಮಾಡಿದ್ದು ಎಲ್ಲ ಆಯಿತು. ಪೂಜೆನ ನಮಗಂತೂ ತುಂಬ ಇಷ್ಟ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಶಂಖ ಊದ್ತಾ ಇದ್ದಾರೆ ಅವರು, ಅದು ಹಾಕೋಣ ಅಂತಂದರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಸಿಗುವ ಮತ್ತೆ.